ಹೇಳ್ರಿ. ಪಿಂಡಸ್ಥಲದೊಳಗ ಶುದ್ಧ ಅಂತಃಕರಣ ಆಗ್ಬೇಕು. ಶುದ್ಧ ಅಂತಃಕರಣ ಯಾವಾಗ ಆಗ್ತದ ಅಂತಂದ್ರೆ ಅಂತರ್ಮುಖಿ ಆಗ್ಬೇಕು, ಆತ್ಮಸಮ್ಮುಖಿ ಆಗ್ಬೇಕು, ನಿರ್ಮಲ ಚಿತ್ತ ಆಗ್ಬೇಕು, ನಿಶ್ಚಲ ಚಿತ್ತ ಆಗ್ಬೇಕು. ಇವೆಲ್ಲನೂ ಇಷ್ಟಲಿಂಗ ಪೂಜೆದೊಳಗೆ ಶಿವಯೋಗ ಸಾಧನೆ ಒಳಗೆ ಸಾಧ್ಯ ಅದ. ಅಂತರ್ಮುಖಿನೂ ಆಗ್ತದ, ನಿರ್ಮಲ ಚಿತ್ತನೂ ಆಗ್ತದ, ನಿಶ್ಚಲ ಚಿತ್ತನೂ ಆಗ್ತದ, ಮತ್ತು ಆತ್ಮಸಮ್ಮುಖಿನೂ ಆಗ್ತದೆ. ಅದಕ್ಕೆ ಶಿವಯೋಗ ಅತ್ಯಂತ ಶ್ರೇಷ್ಠವಾದ ಸಾಧನ. ಮತ್ತ ಶುದ್ಧ ಅಂತಃಕರಣ ಅಂತ ಇದಕ್ಕಂತಾರ ಅಂದ್ಮೇಲೆ ಅಶುದ್ಧ ಅಂತಃಕರಣ ಅಂತ ಎದಕ್ಕಂತಾರ? ನಿಶ್ಚಲ ಇದ್ದದ್ದು ಚಂಚಲ ಆಯ್ತಂದ್ರ, ನಿರ್ಮಲ ಇದ್ದದ್ದು ಮಲಿನ ಆಯ್ತಂದ್ರ, ಅಂತರ್ಮುಖಿ ಇದ್ದದ್ದು ಬಹಿರ್ಮುಖಿ ಆಯ್ತಂದ್ರೆ, ಆತ್ಮಸಮ್ಮುಖಿ ಇದ್ದದ್ದು ವಿಷಯ ಸಮ್ಮುಖಿ ಆಯ್ತು ಅಂತಂದ್ರ ಅದು ಮಲಿನ ಅಂತಃಕರಣ. ಶುದ್ಧ ಅಂತಃಕರಣ ಅಂತೇಳಿ ತಿಳ್ಕೋಬೇಕಾದ್ರೆ ಮಲಿನ ಅಂತಃಕರಣ ಬಹಳ ಮುಖ್ಯ ತಿಳ್ಕೋಬೇಕು. ಹೊಲಸಂದ್ರೆ ಏನಂತ ತಿಳಿಲಿಲ್ಲ ಅಂದ್ರೆ ಶುದ್ಧ ಅಂತ ಗೊತ್ತಾಗ್ತದೆ. ಮಲಿನ ಅಂತಃಕರಣದ ಲಕ್ಷಣಗಳು ಹೇಳ್ರಿ. ಬಹಿರ್ಮುಖಿ, ವಿಷಯ ಸಮ್ಮುಖಿ, ಬರ್ಕೋಬೇಕಿವೆಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ಒಂದು ಗ್ರಹಣ ಮಾಡುವುದಕ್ಕೆ ಓಡಾಡೋದು, ಹೊರ ಜಗತ್ತಿನಲ್ಲೇ ಒಳಗೆ ಆಲೋಚನೆ ಮಾಡೋದು ಏನಿಲ್ಲ ಇಲ್ಲ, ಹೊರ ಜಗತ್ತಿನಲ್ಲೇ ಅದು ಹರಿದಾಡೋದು. ಬಹಿರ್ಮುಖಿ, ವಿಷಯ ಸಮ್ಮುಖಿ, ವಿಷಯಾಸಕ್ತಿ ಉಳ್ಳಂತ ಅಂತಃಕರಣ, ಮತ್ತೆ ಮಲಿನ ಮತ್ತೆ ಚಂಚಲ. ಏನೇನು ನಾಲ್ಕು? ಮಲಿನ ಚಿತ್ತದ 4 ಲಕ್ಷಣಗಳು ಹೇಳ್ರಿ. ಅಂತರ್ಮುಖಿ ಇದ್ದದ್ದು ಮಲಿನ ಮತ್ತು ನಿರ್ಮಲ ಎರಡು ಗೊತ್ತಾಗಬೇಕು. ಶುದ್ಧ ಅಂತಃಕರಣ, ಮಲಿನ ಅಂತಃಕರಣದ ಲಕ್ಷಣಗಳು. ಶುದ್ಧ ಅಂತಃಕರಣದ ಲಕ್ಷಣ ನಿರ್ಮಲ ಆಗಿರ್ತದ, ನಿಶ್ಚಲ ಆಗಿರ್ತದ, ಮತ್ತೆ ಆತ್ಮಸಮ್ಮುಖಿ ಆಗಿರ್ತದ. ಕನ್ನಡಿ ನಿಮ್ ಕಡೆ ಮುಖ ಮಾಡೋದ್ ಬಿಟ್ಟು ಕನ್ನಡಿ ಗಾಡಿ ಕಡೆ ಮುಖ ಮಾಡಿತ್ತಂದ್ರ ನಿಮ್ಮ ಮುಖ ಕಾಣ್ತದ ಏನದ್ರಾಗ? ಕನ್ನಡಿ ನಿಮ್ ಕಡೆ ಪ್ರತಿ ಮುಖ ಮಾಡ್ಬೇಕಿಲ್ಲ, ನಿಮ್ ಎದುರಿಗಿರ್ಬೇಕಿಲ್ಲ ಕನ್ನಡಿ. ಏನ್ ಕನ್ನಡಿ ಬೆನ್ನಿಗೆ ನಿಂತರ ಹೆಂಗ್ ಕಾಣುತ್ತದ? ಹಂಗ ಆತ್ಮಸಮ್ಮುಖಿ, ಸಮ್ಮುಖಿ, ವಿಮುಖಿ ಆದ್ರೆ ಕಾಣಂಗಿಲ್ಲ. ಆತ್ಮಸಮ್ಮುಖಿ, ಅಂತರ್ಮುಖಿ, ನಿರ್ಮಲ ಮತ್ತು ನಿಶ್ಚಲ ಇಷ್ಟ ಆಗಬೇಕು. ಮಲಿನ ಅಂತಃಕರಣದ ಲಕ್ಷಣ ಆತ್ಮವಿಮುಖಿ, ಮತ್ತ ವಿಷಯ ಸಮ್ಮುಖಿ, ಚಂಚಲ, ನಿರ್ಮಲ ಇದ್ದದ್ದು ಮಲಿನ, ಆತ್ಮ ವಿಮುಖಿ, ನಿಶ್ಚಲ ಇದ್ದು ಮಲಿನ, ಚಂಚಲ, ಮತ್ತೇನು ಬಹಿರ್ಮುಖಿ. ಅಂತರ್ಮುಖಿ ಇದ್ದು ಬಹಿರ್ಮುಖಿ, ವಿಷಯಾಸಕ್ತ.
ಆತ್ಮವಿಮುಖಿ. ಯಾವ್ದಾರ ಓದ್ರಿ, ಎಲ್ಲದರಾಗೂ ಇದೇ ಕತಿ. ಇದೇನಾಯ್ತಪ್ಪ, ನಿಮ್ಮ ಸಾಧನೆಯ ಫಸ್ಟಿಗೆ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ. ಅವ್ರು ಬೇರೆಯವ್ರು ಚಾಲು ಇಟ್ಕೊಂಡಿದ್ದಕ್ಕೆ ಬರ್ತಿರ್ತದ. 1 ನಿಮಿಷ ತಡ್ಕೋರಿ, ಅವ್ರ ಬಂದ್ ಮಾಡ್ಕೊತಾರ ಮತ್ತೆ ಹೋಗ್ತು. ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಮಾಡಬೇಕು, ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ಅಂತೇಳಿ ಏನ್ ಹೇಳ್ಯಾರ ಅದೇ ಅರ್ಥದಾಗ ಇಲ್ಲಿ ಇದು ಹೇಳ್ಯಾರ ಅಷ್ಟೇ. ಪಿಂಡಸ್ಥಲ, ಈ ಪಿಂಡಸ್ಥಲ ಆದ್ಮೇಲೆ ಅಂತರ್ಮುಖಿಯಾಗಿ ಕುಳಿತು ಆಲೋಚನೆ ಮಾಡುವಾಗ ನಮ್ಗ ದೇಹ ಆದ, ಪ್ರಾಣ ಆದ, ಇಂದ್ರಿಯ ಆದ, ಮನಸ್ಸದ, ಬುದ್ಧಿ ಆದ, ಇಷ್ಟೆಲ್ಲ ಇದ್ದು ಇವುದ್ರೊಳಗ ಆತ್ಮ ಯಾವುದು ಅಂತೇಳಿ ತಿಳ್ಕೊಬೇಕಾಗ್ಯದ. ಯಾವದ ಆತ್ಮ? ಅದಕ್ಕೆ ಪಿಂಡ ಜ್ಞಾನ ಸ್ಥಳ ಅಂತೇನದಲ್ಲ, ಅದ್ರೊಳಗೆ ಏನದಪ್ಪ ಅಂದ್ರ ಆತ್ಮ ಯಾವುದು, ಅನಾತ್ಮ ಯಾವುದು ಮೊದಲ ಆಲೋಚನೆ ಮಾಡ್ಲಿಕ್ಕೆ ಕುಂದಿರ್ತದೆ. ಶುದ್ಧ ಅಂತಃಕರಣನಾಗಿ ಆಲೋಚನೆ ಮಾಡ್ಲಿಕ್ಕೆ ಕುಂದಿರಿಸಿ ಈಗ ಆತ್ಮ ಅನಾತ್ಮದ ವಿವೇಕ ಪಿಂಡ ಜ್ಞಾನ ಸ್ಥಳದೊಳಗ. ದೇಹನೇ ನಾನು, ಮನಸ್ಸೇ ನಾನು, ಪ್ರಾಣನೇ ನಾನು, ಬುದ್ಧಿನೇ ನಾನು, ಹಿಂಗ ಇಂದ್ರಿಯಗಳೇ ನಾನು ಅಂತೇಳಿ ಏನ್ ಅನ್ಕೊಂಡಿವಿ. ಇಲ್ಲಿ ಅವ್ರು ಏನು ಸುಳು ಬಿಟ್ಟು ಕೊಟ್ಟಾರ ಅಂತಂದ್ರೆ, ಆ ಒಂದು ನಾನು ಮತ್ತು ನನ್ನದು ಅಂತ ಎರಡೇನು ಅದಾವಲ್ಲ, ಅದ್ರೊಳಗ ಮಮ ಅಂತೇನದಲ್ಲ ಆ ಪ್ರತ್ಯಯಕ್ಕೆ ಅದು ವೇದ್ಯವಾಗಿಲ್ಲ. ನನ್ನದು ಅಂತೇನು ಅಂತಿರಲ್ಲ ಅದ್ರೊಳಗ ಆತ್ಮ ಇಲ್ಲ. ನನ್ನದು ಅಂತಿರಲ್ಲ ಅದು ಏನದ, ನಿಮ್ಮಿಂದ ಭಿನ್ನವಾಗಿ ನೋಡ್ತೀರಿ, ನೀವೇ ಅದು ಅಲ್ಲ. ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ಹೊಲ, ನನ್ನ ಮನಿ ಅಂತೇನಂತಿರಲ್ಲ ಅದ್ರೊಳಗೆ ಆತ್ಮದ ಏನಿಲ್ಲ, ಅನುಭೂತಿ ಇಲ್ಲ. ಅದು ಏನಪ್ಪ ಅಂತಂದ್ರೆ ನಾನು ಅಂತ ಏನದಲ್ಲ ಅದನ್ನು ಕುರಿತು ಆಲೋಚನೆ ಮಾಡಬೇಕು. ನನ್ನದು ಅನ್ನೋದ್ರ ಬಗ್ಗೆ ಬಿಟ್ಟು ಬಿಡ್ಬೇಕು. ಅದನ್ನೇ ಅವ್ರು ಹೇಳ್ತಾರ, ದೇಹಾದಿಗಳ ಆತ್ಮವಲ್ಲ, ಅವೆಲ್ಲ ಅಹಂ ಪ್ರತ್ಯಯಕ್ಕೆ ವೇದ್ಯವಾಗಿವೆ ಹಾಗೂ ಅನುಭೂತ ಸ್ಮೃತಿಯ ವಿಷಯಗಳಾಗಿವೆ. ಪೂರ್ವಗ್ರಹಿತ ಎಲ್ಲ ಕಲ್ಪನೆ ಬಿಟ್ಟು ಏನ್ ಮಾಡ್ಬೇಕು, ದೇಹನೇ ನಾನು ಅಂತ ಹೇಳಕ್ಕೆ ಅನ್ಲಕ ಅವೇನದ ಅನುಭೂತ ಸ್ಮೃತಿಯ ವಿಷಯಗಳು. ಆದ್ರ ಇಲ್ಲೇನದ ಅಹಂ ಅಂತೇನ್ ಪ್ರತ್ಯಯ ಏನದಲ್ಲ ಇದನ್ನ ಕುರಿತು ಶೋಧನೆ ಮಾಡಿದರೆ ಅದರೊಳಗ ನಮಗ ಆತ್ಮದ ಭಾನ ಆಗ್ತದ. ಮಮ ಅಂತೇನದವ, ನನ್ನ ಕೈ, ನನ್ನ ಕಾಲು, ನನ್ನ ದೇಹ, ನನ್ನ ಕಣ್ಣು ಅಂತೇನಂತೀವಲ್ಲ, ಆ ನನ್ನವು ಅನ್ನೋದ್ರಾಗ ಆತ್ಮದ ಅನುಭೂತಿ ಇಲ್ಲ. ನಾನು ಅನ್ನೋದ್ರಾಗ ಆತ್ಮದ ಅನುಭೂತಿ ಆದ. ಈ ಸುಳಿವು ಅವ್ರು ಬಿಟ್ಟು ಕೊಟ್ರಿ. ಇಲ್ಲಿ ಏನ್ ಮಾಡ್ಯಾರ, ದೇಹನೇ ನಾನು ಕರೆಕ್ಟಾ, ದೇಹ ನನ್ನದು ಅನ್ನೋದು ಕರೆಕ್ಟಾ, ದೇಹ ನಾನು ಅನ್ನೋದು ಕರೆಕ್ಟಾ? ನಾನು ದೇಹನೇ ನಾನು ಅಂತ ತಿಳ್ಕೊಂಡದ್ದು ಅಜ್ಞಾನ. ದೇಹ ನನ್ನದು ಅಂತಂದ್ರ ಅದೇನದು ಅಂತಂದ್ರ ತಪ್ಪು ತಿಳುವಳಿಕೆ. ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಅವ್ಯಾವು ನಾನಲ್ಲ ಅಂತೇಳಿ ಆತ್ಮ ಅನಾತ್ಮ ವಿವೇಕ ಮಾಡಿ ಇಲ್ಲೇನ್ ಮಾಡ್ಲಕತ್ತಾರ, ಅಹಂ ಅಂದ್ರೆ ನಾನು ಅಂದ್ರೆ ಏನು ಅಂತೇಳಿ ಕುಳಿತು ಆಲೋಚನೆ ಮಾಡಿದಾಗ ಅದ್ರೊಳಗ ವಾಚ್ಯಾರ್ಥದ ಅನಾತ್ಮಗಳನ್ನೆಲ್ಲ ತ್ಯಾಗ ಮಾಡಿದ್ರೆ ಲಕ್ಷ್ಯಾರ್ಥದ ಆತ್ಮ ಒಂದೇ ಉಳಿತು. ಹಿಂಗಾಗಿ ಅಹಂ ಮತ್ತು ಮಮ ಅಂತೇಳಿ ಎರಡು ವ್ಯವಹಾರಗಳದವ. ನಾನು ಅನ್ನೋ ವ್ಯವಹಾರ, ನನ್ನದು ಅನ್ನೋ ವ್ಯವಹಾರ ಏನದಲ್ಲ, ನಾನು ಅನ್ನೋ ವ್ಯವಹಾರದೊಳಗ
ಈ ಒಂದು ಆತ್ಮದ ಭಾನ ಇಲ್ಲ. ನನ್ನದು ಅನ್ನೋದ್ರಾಗ, ನಾನು ಅನ್ನೋದ್ರಾಗ ಸಂಶೋಧನೆ ಮಾಡಿದ್ರೆ ತಾನು ಶುದ್ಧ ಬ್ರಹ್ಮನೇ ಅವನು. ಸಂಶೋಧನೆ ಮಾಡಬೇಕು, ಕುಳಿತು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ಲಾರ್ದ ಹೆಂಗ ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಈಗೇನಾಯ್ತು, ವಿವೇಕಿ ಆಗ್ಯಾನೀಗ. ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ತಿಳ್ಕೊಂಡು ಅಹಂ ಅಂದ್ರೆ ನಾನು ಎನ್ನುವ ಶಬ್ದವನ್ನು ಕುರಿತು ವಿಚಾರ ಮಾಡ್ತಾ ಮಾಡ್ತಾ ಯಾವುದು ಆತ್ಮ ಯಾವುದು ಅನಾತ್ಮ ಅಂಥೇಳಿ ಏನ್ ಮಾಡ್ಲಕತ್ತಾನ, ತಿಳ್ಕೊಳಕತ್ತಾನ. ತಿಳ್ಕೊಂಡು ವಿವೇಕಿಯಾಗೇನು, ವಿವೇಕಿಗೇನಂತಾರ, ವಿಚಾರವಂತ ಅಂತಾರ. ವಿಚಾರ ಅಂದ್ರೆ ಒಂದೇ, ವಿವೇಕಿ ಅಂದ್ರೆ ಒಂದೇ. ಆತ್ಮ ಅನಾತ್ಮ ಬೇರ್ಪಡಿಸಿ ತಿಳಿದುಕೊಳ್ಳುವ ಸಾಮರ್ಥ್ಯ ಯಾರಿಗಿರ್ತದ? ವಿವೇಕಿ ಅಂದ್ರೆ ಆತ್ಮ ಅನಾತ್ಮವನ್ನ ಬೇರ್ಪಡಿಸಿ ತಿಳಿದುಕೊಳ್ಳೋನು. ಒಳ್ಳೆಯದು ಕೆಟ್ಟದು, ಸತ್ಯ ಯಾವುದು ಮಿಥ್ಯೆ ಯಾವುದು, ಧರ್ಮ ಯಾವುದು ಅಧರ್ಮ ಯಾವುದು, ನೀತಿ ಯಾವುದು ಅನೀತಿ ಯಾವುದು, ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತೇಳಿ ಬೇರ್ಪಡಿಸಿ ತಿಳಿದುಕೊಳ್ಳುವ ಸಾಮರ್ಥ್ಯ ವಿವೇಕಿಗಿರ್ತದಲ್ಲ. ಆ ವಿವೇಕಿಗೆ ಎಂಥ ಸ್ಥಿತಿ ಒಳಗಿದೆಲ್ಲ ಸಾಮರ್ಥ್ಯ ಬರ್ತದ? ಅಂತಃಕರಣ ಏನಾಗಬೇಕು? ನಿರ್ಮಲ ಆಗಿರ್ಬೇಕು, ನಿಶ್ಚಲ ಆಗಿರಬೇಕು, ಆತ್ಮ ಸಮ್ಮುಖ ಆಗಿರಬೇಕು, ವಿಷಯ ವಿಮುಖ ಆಗಿರಬೇಕು. ಇವೆಲ್ಲ ಕಂಡೀಷನ್ಸ್ ಏನ್ ಹೇಳಿವಲ್ಲ, ಶುದ್ಧ ಅಂತಃಕರಣ ಯಾರಿಗಿರ್ತದ ಅವರಿಗೆ ಈ ವಿವೇಕ ಜಾಗೃತ ಆಯ್ತು. ಯಾರಿಗೆ ಅಂತಃಕರಣ ಶುದ್ಧ ಇಲ್ಲ ಅವರಿಗೆ ಕೆಟ್ಟ ಮಾತು ಕೆಟ್ಟ ಅನ್ಸಂಗಿಲ್ಲ, ಕೆಟ್ಟ ಕೆಲಸ ಕೆಟ್ಟ ಅನ್ಸಂಗಿಲ್ಲ, ಕೆಟ್ಟ ಆಲೋಚನೆ ಕೆಟ್ಟ ಅನ್ಸಂಗೇ ಇಲ್ಲ. ಯಾಕಂದ್ರೆ ಅಲ್ಲಿ ಅಂತಃಕರಣ ಶುದ್ಧ ಇಲ್ಲ, ಅಂತಃಕರಣ ನಿರ್ಮಲ ಇಲ್ಲ, ನಿಶ್ಚಲ ಇಲ್ಲ, ಅಂತರ್ಮುಖಿ ಇಲ್ಲ, ಆತ್ಮ ಸಮ್ಮುಖಿ ಇಲ್ಲ. ವಿಷಯ ಸಮ್ಮುಖಿಯಾಗಿ ಬಹಿರ್ಮುಖಿಯಾಗಿ ಚಂಚಲ ಪ್ರವೃತ್ತಿ ಇಟ್ಕೊಂಡು ಮಲಿನ ಅಂತಃಕರಣ ಇಟ್ಕೊಂಡ್ರೆ ಅಲ್ಲಿ ನಮಗ ಆತ್ಮ ಅನಾತ್ಮಗಳನ್ನ ಧರ್ಮ ಅಧರ್ಮಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವ ಸಾಮರ್ಥ್ಯ ಇರಂಗಿಲ್ಲ. ಇಷ್ಟು ಮೊದಲಿನ ಎರಡು ಅವಾಂತರ ಸ್ಥಳಗಳ ಬಗ್ಗೆ ತಿಳ್ಕೊಂಡ್ರಿ. ಈಗ ಕೆಟ್ಟದ್ದು ಒಳ್ಳೇದು ಅಂತ ತಿಳಿದ ಮೇಲೆ ಇದು ಧರ್ಮ ಇದು ಅಧರ್ಮ, ಇದು ನ್ಯಾಯ ಇದು ಅನ್ಯಾಯ ಅಂತೇಳಿ ತಿಳಿದ ಮೇಲೆ ಆ ಅನ್ಯಾಯ ಅಧರ್ಮ ಅಸತ್ಯ ಅಪೂರ್ಣ ಏನ್ ಅದಾವ ಅವುಗಳ ಬಗ್ಗೆ ಏನಾಗಬೇಕು? ಹೇಯ ಭಾವನೆ ಬರಬೇಕು. ಅಧರ್ಮದ ಬಗ್ಗೆ ಹೇಯ ಭಾವನೆ ಬರಬೇಕು. ಅದೇನದ? ಅನ್ಯಾಯ ಅಸತ್ಯ ಅವೆಲ್ಲ ಕೂಡ ಸಂಸಾರ ಅಂತಾಗ್ಯದ. ಸುಳ್ಳು ಸಂಸಾರ. ಅದ್ರಾಗ ಏನು ಖರೆ ಇಲ್ಲ, ಏನೂ ಚಲೋ ಇಲ್ಲ. ಏನು ಫಲಸಿದ್ದರೆ ಅದೇ ಭಾರಿ ಪವಿತ್ರ ಅನ್ನಿಸ್ತಿರ್ತದ. ಅಪಮಾನನೇ ಭಾರಿ ಸನ್ಮಾನ ಅನ್ನಿಸ್ತಿರ್ತದ ಸಂಸಾರದಾಗ. ನಷ್ಟನೇ ಭಾರಿ ಲಾಭ ಅನ್ನಿಸ್ತಿರ್ತದ. ಯಾಕ? ಅವಿವೇಕತನ, ಶುದ್ಧ ಅಂತಃಕರಣ ಇಲ್ಲದಕ್ಕೆ. ಮತ್ತಿನ್ನೇನು? ದೋಷ ದರ್ಶನ ಆಗಂಗೆ ಇಲ್ಲ ಅಂತ. ಅವಿವೇಕ ಇದ್ದದ್ದಕ್ಕ, ಅಂತಃಕರಣ ಶುದ್ಧ ಇಲ್ಲದಕ್ಕ ಏನಾಯ್ತು? ದೋಷ ದರ್ಶನನೇ ಆಗಂಗಿಲ್ಲ. ಅದಕ್ಕೆ ಸಂಸಾರ ಹೇಯ ಸ್ಥಳ ಶರಣರು ಹೇಳಕತ್ತಾರ. ನಾವ್ಯಾರದೀವಿ? ಸಂಸಾರ ಪ್ರಿಯ ಸ್ಥಳದಾಗ ಅದೀವಿ ನಾವು. ಯಾರೋ ಅವಿವೇಕಿಗಳದಾರ, ಯಾರ್ದೋ ಅಂತಃಕರಣ ಶುದ್ಧ ಇಲ್ಲ,
ನಮ್ಮ ಅಂತಃಕರಣ ಶುದ್ಧದ, ನಾವು ವಿವೇಕಿಗಳದೀವಿ, ನಾವು ಸಂಸಾರ ಹೇಯ ಸ್ಥಲಿಗಳದೀವಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಬುಕ್ನ ಹೇಳಾಗ ಬಹಳ ಚಂದ. ಹೇಯ ಸ್ಥಳ ಅಲ್ಲಿರೋದೇನದ ಪ್ರಿಯ ಸ್ಥಳದಾಗದೀವಿ ನಾವು. ನಮ್ಮ ಅಂತಃಕರಣನೂ ಶುದ್ಧ ಇಲ್ಲ, ಮತ್ತೆ ನಮ್ಮ ವಿವೇಕನೂ ಇಲ್ಲ, ಮತ್ತ ಸಂಸಾರ ಹೇಯ ಅನ್ನಂತ ಬುದ್ಧಿ ಬಾಂದ್ರೆ ಎಲ್ಲಿ ಬರ್ತದ? ಸಂಸಾರ ಪ್ರಿಯ ಸ್ಥಳದಾಗದೀವಿ ನಾವು. ಒಪ್ಕೋಬಹುದಾ? ಇಲ್ಲ. ಇಂಥವೆಲ್ಲ ಮಾತಾಡ್ಬೇಡ್ರಿ. ನಿಮ್ಮದ್ ನೀವು ಏನ್ ಹೇಳೋದು ಹೇಳ್ರಿ, ನಮ್ಮ ಪ್ರಶ್ನೆಗೆ ಬರ್ಲಕ್ ಹೋಗ್ಬೇಡ್ರಿ ಅನ್ನಿಸ್ತಿರ್ತದೆ. ಒಪ್ಕೊಳ್ಳೇಬೇಕು. ನೀವು ಒಪ್ಕೊಳ್ಳಿಲ್ಲ ಅಂತಂದ್ರು ನಿಮ್ಮ ಒಳಗಿರುವಂತ ಅಂತರ್ಬೋಧಾತ್ಮಕ ಗುರು ಏನದ ಅವನು ಒಪ್ಕೊಂಡೇ ಒಪ್ಕೋತ. ಸಾಧನೆಯಲ್ಲಿ ನಿರತರಾಗಿರಬೇಕು. ಏನು ಹೇಳ್ತಾರ ಶಾಸ್ತ್ರದೊಳಗ, ಅವುಗಳಲ್ಲಿ ನಿರತರಾಗಿರಬೇಕು. ಉಪನಿಷತ್ ಅಂದ್ರೆ ಏನು ಅಂತ ಇವತ್ತು ಅರ್ಥ ಹಾಕಿನಿ ನೋಡಿರ. ಇವತ್ತಿನ ಪಾಠದೊಳಗೆ ಹಾಕಿನಿ ಟೈಟಲ್ದಾಗ. ಉಪಾಸನೆ ಅಂದ್ರೆ ಏನು ಅಂತ. ಉಪಾಸನೆ ಅಂತಂದ್ರೆ ಪರಮಾತ್ಮನ ಸಮೀಪ ಹೋಗಿ ಕುಂದ್ರದು ಉಪಾಸನ. ಪರಮಾತ್ಮನ ಸಮೀಪಕ್ಕೆ ಹೋಗಿ ಯಾವಾಗ ಕುಂದಿರ್ತಾನ? ಇಲ್ಲಿ ಸಂಸಾರ ಇದು ಅನಿತ್ಯ ಆದ, ಇದು ಅಸಹ್ಯ ಆದ, ಇದು ಅಸತ್ಯ ಆದ ಅಂತೇಳಿ ಅವನಿಗೆ ದೋಷ ದರ್ಶನ ಆಗಿರ್ತದ. ಅವ ಏನ್ ಮಾಡ್ತಾನ? ಪರಮಾತ್ಮನ ಕಡೆ ಹರಿತಾನ. ಅದೇ ಉಪಾಸನೆ. ವಿಷಯಗಳು ಎದುರು ಬಂದ್ರು ಅವನಿಗೆ ಅವು ಯಾವ ಇಷ್ಟ ಅನ್ಸಂಗಿಲ್ಲ ಪರಮಾತ್ಮನ ಹೊರತು. ಅದಕ್ಕೆ ಉಪಾಸನೆ ಅಂತಾರೆ. ಉಪಾಸನೆ. ಈಗ ಸಂಸಾರ ಹೇಯ ಸ್ಥಳದ ಬಗ್ಗೆ ಪೀಠಿಕೆ ಕೊಟ್ಟು ಬಿಟ್ಬಿಡ, ಟೈಮ್ ಆಗ್ತದ. ಮೂರನೇದು, ಸಂಸಾರ ಅಂದ್ರೆ ಅಸತ್ಯವಾದದ್ದು, ಅಸಹ್ಯವಾದದ್ದು. ಅಲ್ಲಿ ಅಪಮಾನ, ದುಃಖ, ರೋಗ, ರುಜಿನಿ ಮತ್ತ ನಷ್ಟ, ಕಷ್ಟ ಎಲ್ಲಾನು ಏನಾಗ್ಲಕತ್ತದ? ಅವಿವೇಕತನ ಇದ್ದದ್ದಕ್ಕ ಅದು ಸಂಸಾರ ಪ್ರಿಯ ಅನಿಸ್ಲಕತ್ತದ. ಆ ಪ್ರಿಯ ಅನ್ನೋದು ಎಷ್ಟು ಮಟ್ಟಿಗೆ ಸರಿಯಾದ ಅಂತೇಳಿ ಅದು ಹೇಯ ಅಪ್ಪ ಅಂತೇಳಿ ಗುರುಗಳು ಇಲ್ಲಿ ಹೇಳಕತ್ತಾರ. ನಿರಸ್ತ ಕಲಂಕಸ್ಯ ನಿರಸ್ತ ಹೃತ್ ಕಲಂಕಸ್ಯ ನಿತ್ಯಾನಿತ್ಯ ವಿವೇಕಿನಂ ಸಂಸಾರ ಹೇಯತಾ ಬುದ್ಧಿ ಜಾಯತೆ ವಾಸನ ಬಲಾತ್. ಏನಂದ್ರ ನಮ್ಮ ಹೃದಯದಲ್ಲಿ ನಿಷ್ಕಲ್ಮಶತೆ, ಅದೇ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ. ಹೃದಯದಲ್ಲಿ ನಿಷ್ಕಲ್ಮಶತೆ, ಮತಿಯಲ್ಲಿ ವಿವೇಕ. ಬುದ್ಧಿ ಒಳಗ ವಿವೇಕ ಇರಬೇಕು, ವಿಚಾರ ಇರಬೇಕು. ವಿವೇಕ ಅಂದ್ರೆ ವಿಚಾರ, ವಿಚಾರ ಅಂದ್ರೆ ವಿವೇಕ. ಅದ್ರಾಗೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಮತಿಯಲ್ಲಿ ವಿವೇಕ ಇರಬೇಕು, ಹೃದಯದಲ್ಲಿ ನಿಷ್ಕಲ್ಮಶತೆ ಇರಬೇಕು. ಈ ರೀತಿ ಇತ್ತು ಅಂತಂದ್ರೆ ಸಾಧಕ ಈ ವೈಷಯಿಕ ಪ್ರಪಂಚದಲ್ಲಿ ಹೇಯ ಭಾವ ತಾಳುತ್ತಾನೆ. ಇದು ಸಂಸಾರ ಹೇಯ ಅಂತ ಅನಿಸ್ಬೇಕಾದ್ರೆ ಎರಡು ಕಂಡೀಷನ್ ಹೇಳ್ಯಾರ. ಹೃದಯದಲ್ಲಿ ನಿಷ್ಕಲ್ಮಶತೆ ಮತ್ತೆ ಮತಿಯಲ್ಲಿ ವಿವೇಕ, ಇವೆರಡೂ ಇರಬೇಕು. ಇವು ಇದ್ದು ಅಂತಂದ್ರೆ ಸಂಸಾರದ ಬಗ್ಗೆ ಹೇಯ ಭಾವನೆ ಬರ್ತದೆ. ಎಲ್ಲಿ ಹೃದಯದಲ್ಲಿ ಕಲ್ಮಶ ಆದ, ಮತಿಯಲ್ಲಿ ಅವಿವೇಕತನ ಆದ, ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಸಂಸಾರದ ಬಗ್ಗೆ ಹೇಯ ಭಾವನೆ ಬರಂಗಿಲ್ಲ. ಪೂರ್ವಕೃತ ಸಾಧನಾ ಬಲದಿಂದ
ಸಂಸಾರ ಜೀವನವು ಅಸಹ್ಯವೆಂದು ಕಂಡು ಅದರಿಂದ ದೂರ ಸರಿಯುತ್ತಾನೆ. ಯಾರು? ಸಂಸಾರ ಹೇಯಸ್ಥಲಿ ಏನ್ ಮಾಡ್ತಾನ? ಇದು ಅಸಹ್ಯ ಅಂತ ಕಂಡು ಅವ ಅದರಲ್ಲಿಂತ ದೂರ ಸರಿತಾನ. ಸಾಧು ನಿಶ್ಚಲ್ ದಾಸರು ಅವರ ಗುರುಗಳ ಹತ್ರ ಎಲ್ಲ ಸಾಧನೆ ಮಾಡಿ ಇನ್ನೇನು ಗುರುವಿನ ಕಾಣಿಕೆ ಕೊಟ್ಟು ಹೊರಗೆ ಬರ್ಬೇಕನ್ನೋ ಸಮಯದಲ್ಲಿ ಗುರುಗಳು ನಿನ್ಲಿಂತ ನನಗೇನು ಕಾಣಿಕೆ ಬೇಡಪ್ಪ, ಮತ್ತೇನು ಕಾಣಿಕೆ ಬೇಡ ಅಂತಂದ್ರ ಹಂಗೆ ನಿಮ್ ಋಣದಾಗ ಹೋಗಕ್ ಆಗಲ್ಲ. ಏನ್ ಮಾಡ್ಬೇಕು? ಏನರೇ ನಿಮಗ್ ಕೊಟ್ಟೆ ಹೋಗ್ಬೇಕು. ಅದಕ್ಕ ಗುರು ಏನ್ ಹೇಳ್ದ? ನಿನಗ ಅಷ್ಟೊಂದು ಕೊಡ್ಬೇಕನ್ನ ಇಚ್ಛೆ ಇತ್ತು ಅಂತಂದ್ರ ಇಲ್ಲೇನು ನನ್ನ ಮಗಳು ಕುಂತಾಳಲ್ಲ, ಆ ಮಗಳ ಮದುವೆ ಮಾಡ್ಕೋ ಅಂತ ಹೇಳ್ಬಿಡ್ತಾವ. ಮಗಳ ಮದುವೆ ಮಾಡ್ಕೋ ಅಂತ ಹೇಳಿದ್ರ ನಿಶ್ಚಲದಾಸರು ಏನ್ ಹೇಳ್ತಾರ? ವೇದಾಂತ ಜ್ಞಾನ ನನಗೆ ಕೊಟ್ಟು ಗಟ್ಟಿ ಮಾಡೋದಕ್ಕಿಂತ ಮೊದಲ ಮರಳುತನ ಏನಿತ್ತಲ್ಲ ಅವಾಗ ನೀವೇನಾರ ಮದುವೆ ಮಾಡ್ಕೋ ಅಂತ ಹೇಳಿದ್ರೆ ಮಾಡ್ಕೋತಿದ್ದೆ. ಆದ್ರೆ ಈ ವೇದಾಂತ ಜ್ಞಾನ ಕೊಟ್ಟ ಮೇಲೆ ಈ ಸಂಸಾರ ಎಷ್ಟು ಹೇಯ ಅದ ಅನ್ನೋದು ನೀವು ತಿಳಿಸಿದ ಮೇಲೆ ಈಗ ಮತ್ತೆ ಆದ್ಮೇಲೂ ಮತ್ತೆ ನಾನು ಇದು ಸಂಸಾರ ಮಾಡಿದೀನಿ ಅಂತ ಅಂದ್ರೆ ವಿವೇಕಿ ಅಂತಾರ ಅವಿವೇಕಿ ಅಂತಾರ? ಗೊತ್ತಿಲ್ಲದ ಮಾಡಿದ್ದು ಪ್ರಶ್ನೆ ಬೇರೆ, ಗೊತ್ತಿದ್ರು ಮತ್ತೆ ಸಂಸಾರ ಮಾಡಿದ್ನಿ ಅಂದ್ರೆ ಅವಿವೇಕಿ ಅಂತಾರ. ಅದಕ್ಕೆ ನಾವು ಅಲ್ಲ ಅಂತ ನಾವು ಅವಾಗ ಗುರುಗಳಿಗೆ ಸಿಟ್ಟು ಬಂದ್ಬಿಡ್ತದ. ನಾ ಹೇಳಿದ್ದು ಕೇಳಂಗಿಲ್ಲೇನು, ಹಂಗ ಹಿಂಗ ಬೈತಿರ್ತಾರ. ಮುಂದೆ ಶಾಪ ಕೊಡೋದು ಅದೇನೋ ಮಾಡ್ತಾರ. ಏನಾಕಿರ್ಲಕ್ಕ ಈಗ ಏನಾಗ್ಲಕತ್ತದ? ಹೇಯ ಭಾವ ಅಂದ್ರೆ ಏನು ಅಂದ್ರೆ ಎಲ್ಲಿ ನಮ್ಮ ಮತಿಯಲ್ಲಿ ವಿವೇಕ ತುಂಬಿರ್ತದ, ಯಾರ ಹೃದಯದಲ್ಲಿ ನಿಷ್ಕಲ್ಮಶತೆ, ಶುದ್ಧತೆ, ಪರಿಶುದ್ಧತೆ ಇರ್ತದ, ಅಲ್ಲಿ ಈ ಸಂಸಾರದ ಬಗ್ಗೆ ಹೇಯ ಭಾವನೆ ಉಂಟಾಗ್ತದ. ಯಾರಿಗೆ ಹೇಯ ಭಾವನೆ ಉಂಟಾಗ್ತದ ಅಂದ್ರೆ ಪಿಂಡಸ್ಥಲಿಗೆ ಸಂಸಾರದಲ್ಲಿ ಹೇಯ ಭಾವನೆ ಉಂಟಾಗ್ತದ. ಅವ ನಿತ್ಯ ವಿವೇಕಿನಃ ನಿರಸ್ತ ಹೃತ್ಕಲ್ಲಕಸ್ಯ, ಹೃದಯದೊಳಗ ಕಲಂಕ ಇರಲಾರ್ದವನು ಮತ್ತ ನಿತ್ಯ ವಿವೇಕಿನಃ, ನಿತ್ಯ ವಿವೇಕಿ ಆದವನು. ಇವನಿಗೇನಾಗ್ತದ? ಸಂಸಾರ ಹೇಯತ ಬುದ್ಧಿ, ಇವನಿಗೆ ಸಂಸಾರ ಹೇಯ ಬುದ್ಧಿ ಬರ್ತದ. ಮತ್ತೇನಾಗ್ತದ? ಯಾರ ಹೃದಯ ನಿಷ್ಕಲ್ಮಶ ಅದ, ಯಾರ ಬುದ್ಧಿ ವಿವೇಕದಿಂದ ತುಂಬ್ಯದ, ಅವರಿಗೆ ಸಂಸಾರದ ಹೇಯ ಭಾವನೆ ಬರೋದಲ್ಲೇ ಮತ್ತೇನಾಗ್ತದ ಅಂತಂದ್ರೆ ಸಂಸ್ಕಾರಗಳ ಬಲದಿಂದ ಅಲ್ಲಿ ಗುರುವಿನ ಬಳಿ ಕುಳಿತು ಇದೆಲ್ಲ ಜ್ಞಾನ ಪಡ್ಕೊಂಡ್ಮೇಲೆ ಏನ್ ಸಂಸ್ಕಾರ ಪಡ್ಕೋತಾರಲ್ಲ, ಆ ಸಂಸ್ಕಾರದ ಬಲದಿಂದ ಸಂಸಾರ ಹೇಯತ ಬುದ್ಧಿ, ಸಂಸಾರ ಅಸಹನೀಯ ಎಂಬ ವಿಚಾರ ಹುಟ್ಟುತ್ತದೆ. ಅವನಿಗೆ ಸಂಸಾರ ಅಂದ್ರೆ ಇದು ಅಸಹನೀಯ, ಇದು ಅಸಹ್ಯ ಅಂತೇಳಿ ಅಂತ ಬುದ್ಧಿ ಅವನಿಗೆ ಉಂಟಾಗ್ತದ. ಯಾರಿಗೆ ಅಂತಂದ್ರ ನಿರ್ಮಲ ಅಂತಃಕರಣ ಮತ್ತು ವಿವೇಕಿ ಇದ್ದವನಿಗೆ. ಈ ಸಂಸಾರ ಎಷ್ಟು ಘೋರ ಆದಂತೇಳಿ ಒಂದು ವಚನದಾಗ ಹೇಳ್ತಾರ. ಸಿಮ್ಮಲಿಗೆ ಚನ್ನರಾಮನ ವಚನ ಹಿಡಿದೇವಂದ್ರೆ ಮತ್ತ 11 ಆಗ್ತದ. ನಾಳೆಗೆ ತಗೊಳಂ 10 ಸವಾ 10 ಆಲಕತ್ತದ. ಹೀಗೆ ಸಂಸಾರ ಹೇಯಸ್ಥಳದ ಪೀಠಿಕೆ ಅಷ್ಟೇ ಇವತ್ತು ಸಾಕು. ನಾಳೆಗೆ ಸಿಮ್ಮಲಿಗೆ ಚನ್ನರಾಮನ ಒಂದು ವಚನದೊಳಗ ಈ ಸಂಸಾರ ಎಷ್ಟು ಘೋರ ಆದ ಅಂತ. ಈಗ
70 ವರ್ಷ ವಯಸ್ಸಾಗ್ಯದಂದ್ರ ಏನಾಗ್ಯದಲ್ಲಿ ಹಾವಿನ ಬಾಯಿ ಒಳಗೆ ಕಪ್ಪಿ 70% ಒಳಗೆ ಹೋಗ್ಯದಂತ. ಇನ್ನು 30% ಆಟೆ ಹೊರಗದಂತ. ಯಾರಿಗೆ 60 ವಯಸ್ಸಾಗ್ಯದ ಇನ್ನ 40% ಹೊರಗದ. ಯಾರಿಗೆ 80 ವರ್ಷ ಆಗ್ಯದ ಕಪ್ಪಿ, ಯಾವ ಕಪ್ಪಿ? ಜೀವ ಎಂಬ ಕಪ್ಪಿ. ಹಾವು ಯಾವುದು? ಕಾಲ ಎಂಬ ಹಾವು. ಏನ್ ಮಾಡ್ಯದ? ಎಷ್ಟು ವರ್ಷ ವಯಸ್ಸಾಗ್ಯದ ಅಷ್ಟು % ಅದನ್ನು ನುಂಗಿ ಹಾಕಿಬಿಟ್ಟದೆ. 70-80% ನುಂಗಿದ ಮ್ಯಾಲೂ ಸಹಿತ ಆ ಕಪ್ಪಿ ಏನ್ ಮಾಡ್ಯದ? 70% ಹಾವಿನ ಬಾಯಾಗ ನುಂಗ್ಯದ. ಇನ್ನು 30%, 25-30% ಹೊರಗ ಆದ. ಇವಾಗಾದರೂ ಸಹಿತ ನಾ ಮೃತ್ಯುವಿನ ಬಾಯಿ ಒಳಗದೀನಿ, ಅಪಾಯದಾಗದೀನಿ ಅನ್ನಂತ ಅರಿವೇ ಇಲ್ಲ. ಈ ವಯಸ್ಸಿನಾಗೂ ಸಹಿತ ಹೊನ್ನು ಹೆಣ್ಣು ಮಣ್ಣು ಅಂತ ಹೇಳಿ ಅದರದೇ ಆಟದಾಗ ಮುನಿಗಿದವರಿಗೆ ಏನಂತಾರಂತಂದ್ರ, ಹಾವಿನ ಬಾಯಿಯೊಳಗಿನ ಕಪ್ಪೆ ತನ್ನ ಮುಂದೆ ಹಾರಾಡುವ ನೊಣಕ್ಕೆ ಬಾಯಿ ಚಾಚಿದಂತೆ. ಆ ಕಪ್ಪಿ ಏನ್ ಮಾಡ್ಲಕತ್ತದ? ಅದರ ಮುಂದ ನೊಣ ಹಾರಾಡ್ಲಕತ್ತದ. ಆ ನೊಣಕ್ಕ ಅದು ನಾಲಿಗೆ ಚಾಚಲಕತ್ತದ. ತಾನು 70% ಹಾವಿನ ಬಾಯಿಯೊಳಗೆ ಹೋಗ್ಯದ. ತಾನು ಹೋಲಕತ್ತೀನಿ, ಇನ್ನೇನು ಬಾಳ ತಿರಂಗಿಲ್ಲ ಅನ್ನೋ ಅರಿವೇ ಅದಕ್ಕಿಲ್ಲ. 80 ವರ್ಷ 70 ವರ್ಷ ಆದ್ರೂ ಇನ್ನ ಈ ಸಂಸಾರ ಎನ್ನುವ ನೊಣಕ್ಕ ಬಡದಾಡ್ತಿರ್ತದೆ ಈ ಜೀವ. ಹಾವಿನ ಬಾಯೊಳಗಿನ ಕಪ್ಪೆ ಹಾವಿನ ಬಾಯೊಳಗಣ ಕಪ್ಪೆ. ಒಂದು ವಚನ ಬಸವಣ್ಣವ್ರದ. ಹಾವಿನ ಬಾಯ ಕಪ್ಪೆ ಹಸಿದು, 130ನೇ ವಚನ. ಹಾವಿನ ಬಾಯ ಕಪ್ಪೆ ಹಾವಿನ ಬಾಯಿಯೊಳಗ 60% 70% ನುಂಗಿಬಿಟ್ಟದ. ಅದ್ರ ಮಾರಿ ಆಟೆ ಹೊರಗೆ ಉಳಿದದ. ಆ ಕಪ್ಪಿ ಮಾರಿ ಮುಂದೆ ನೊಣ ಹಾರಾಡಕತ್ತದಲ್ಲ, ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ಆ ಹಾರುವ ನೊಣಕ್ಕಿದ ಆಸೆ ಮಾಡಿ ಏನಾಗ್ತದ? ಎಷ್ಟೊತ್ತು ಬದುಕಿರ್ತದ? ಆ ಹಾರುವ ನೊಣವನ್ನ ಪಡೆದು ಆ ವಿಷಯದಲ್ಲಿ ಮುಳುಗಿ ತನ್ನ ಆಯುಷ್ಯವನ್ನೇ ವ್ಯರ್ಥ ಮಾಡ್ಕೊಳಕತ್ತದ. ಶೂಲವನ್ನೇರುವ ಕಳ್ಳ ಹಾಲು ತುಪ್ಪ ಕುಡಿದು ಮೇಲೆ ಏಸು ಕಾಲ ಬದುಕಲು ಸಾಧ್ಯ. ಅವನಿಗೆ ಸಾಯಕ್ ಕೇಳ್ತಾರ, ನೀನು ಕೊನೆ ಆಸೆ ಏನದಪ್ಪ? ಏನಿಲ್ಲ, ಅನ್ನ ಹಾಲ ಉಣ್ತೀನ್ರಿ ಅಂದ. ನೀ ಅನ್ನ ಹಾಲ ಉಂಡವ ಅಮೃತ, ಅವ ಇನ್ನ ಬಹಳ ದಿನ ಬದುಕವ. ನೀನು ಆಲ್ರೆಡಿ ಗಲ್ಲಿಗೆ ಏರ್ಸ್ಲಕ್ ನಿನಗೆ ಶಿಕ್ಷೆ ಆಗ್ಬಿಟ್ಟದ. ನೀನ್ ಏನು ಉಂಡ್ರೆ ಏನು, ಎಷ್ಟೊತ್ತಿರ್ತಿದಿ ನೀನು? ಅದಕ್ಕೆ ಶೂಲವನ್ನೇರುವ ಕಳ್ಳ ಹಾಲು ತುಪ್ಪ ಕುಡಿದು ಮೇಲೆ ಏಸು ಕಾಲ ಬದುಕುವನು. ಕೆಡುವ ಒಡಲು ನಚ್ಚಿ ಕೆಟ್ಟ ಹೋಗುವ ಈ ಶರೀರವನ್ನೇ ನಂಬಿ ಕಡು ಹುಸಿಯನೇ ಹುಸಿದು ಬರೇ ಸುಳ್ಳು ಹೇಳಿ ಒಡಲ ಹೊರೆವರ ಕೂಡಲ ಸಂಗಮ ದೇವಯ್ಯ ವಲ್ಲನಯ್ಯ. ಈ ದೇವರಿಗೆ ಅಂತ ಮಂದಿ ಬೇಕೇ ಆಗಿಲ್ಲ. ಕಡಿ ವಯಸ್ಸಿನಾಗಾದ್ರೂ ಪರಮಾತ್ಮನ ಕಡಿ ಹರಿದು ಕಮಿಟ್ ಆಗಿರೋಣ ಅನ್ನಂತದೇ ಬರ್ತಾ ಇಲ್ಲ.
ಪರಮಾತ್ಮನನ್ನ ಮೂಲೆಗಿಟ್ಟು ತಮ್ಮ ಒಂದು ಸಂಸಾರ ಸಾಧನೆಯಲ್ಲೇ ಆಸಕ್ತಿ ವಹಿಸಿದಂತ ಜೀವಿಗಳಿಗಾಗಿ ಹೇಳಿದ ಮಾತು. ಅದಕ್ಕೆ ಸಂಸಾರ ಹೇಯ ಯಾವಾಗ ಅನಿಸ್ತದ, ಹ್ಯಾಂಗ್ ಅನಿಸ್ತದ, ಅದ್ರ ಬಗ್ಗೆ ಸ್ವಚ್ಛ ಇದು ಎಷ್ಟು ಘೋರ ಆದ, ಇದು ಇಷ್ಟು ಘೋರ ಇದ್ರೂ ಸಹಿತ ಇದ್ರ ಮೇಲೆ ಹೇಯ ಭಾವನ ಬರಲ್ಲ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಮತ್ತೊಂದಿಲ್ಲ. ಇದೇ ದೊಡ್ಡ ಆಶ್ಚರ್ಯ. ಇಷ್ಟು ಘೋರ ಇದ್ರೂ ಸಹಿತ ಅದಕ್ಕಾಗಿ ಬಡದಾಡ್ತದಲ್ಲ ಇದು ಜೀವ. ಇದೇ ವಿಚಿತ್ರ, ಇದೇ ಜಗತ್ತಿನೊಳಗೆ ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನಿರ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಆ ವಚನ ನಾಳೆ ತೋಳೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ ಎಲ್ಲರಿಗೂ ಶರಣ ಶರಣ.